ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಪಾಕಿಸ್ತಾನ ಹೊಟ್ಟೆಗೂ ಬಟ್ಟೆಗೂ ಇಲ್ಲದೆ ನಳ ಆಡ್ತಾ ಇದೆ. ಈಗಾಗಲೇ ವಿಶ್ವ ಬ್ಯಾಂಕ್ IMFನಿಂದ ಕೂಡ ಬರೋಬ್ಬರಿ $1 ಬಿಲಿಯನ್ ಅಂದರೆ ಸುಮಾರು 8,500 ಕೋಟಿಯಷ್ಟು ಹಣವನ್ನು ಸಾಲದ ರೂಪದಲ್ಲೂ ಕೂಡ ಪಡೆದುಕೊಳ್ತಾ ಇದೆ. ಆದರೆ ಅಹಂಕಾರ ಸೊಕ್ಕು ಕಮ್ಮಿ ಆಗೇ ಇಲ್ಲ. ಒಟ್ಟಾರೆ 7 ಬಿಲಿಯನ್ ಸಾಲದ ಪ್ಯಾಕೇಜ್ನಲ್ಲಿ ಈಗಾಗಲೇ 2.1 ಬಿಲಿಯನ್ ಹಣವನ್ನು ಪಾಕಿಸ್ತಾನ IMFನಿಂದ ಪಡೆದು ನಿಟ್ಟುಸಿರು ಬಿಡ್ತಾ ಇದೆ. ಇದು ಸದ್ಯದ ಮಟ್ಟಿಗೆ ಸಮಾಧಾನ ಪಡೆಯುವ ವಿಷಯವಾದರೂ ಕೂಡ ಇನ್ನೊಂದು ಕಡೆ ಪಾಕಿಸ್ತಾನದ ಸಿಂಧ್ನಲ್ಲಿ ದಂಗೆ ಕೂಡ ಭುಗಿಲೆದ್ದಿದೆ. ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ಅವರು ಕೂಡ ತಾಯ್ನಾಡು ಸಿಂಧ್ ಸ್ವಾತಂತ್ರ್ಯಕ್ಕಾಗಿ ಮನವಿಯನ್ನು ಕೂಡ ಇಡ್ತಾ ಇದ್ದಾರೆ. ಪಾಕಿಸ್ತಾನ ಈಗಾಗಲೇ ಸಾಲದ ರೂಪದಲ್ಲಿ ಅನ್ಯ ದೇಶಗಳಿಂದ ಹಣ ಪಡೆದು ಬಿಕಾರಿಯಾಗೋ ಕಾಲ ಸನ್ನಿಹಿತವಾಗ್ತಾ ಇದೆ. ಅದೇನೇ ಇರಲಿ, ಈ ನಡುವೆ ಕೆಲವು ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡಲೇಬೇಕು. ಅದು ಕೂಡ ಇಂಡಿಗೋ ವಿಮಾನದಲ್ಲಿದ್ದಂಥ ಪ್ರಯಾಣಿಕರೆಲ್ಲ ಪ್ರಾಣಾಪಾಯದ ಭೀತಿಯಲ್ಲಿದ್ದರೂ ಕೂಡ ಸಾವಿನ ಮನೆಯನ್ನು ಬಾಗಿಲನ್ನು ತಟ್ಟೋ ಸಮಯ ಬಂದಾಗಲೂ ಕೂಡ ಶತ್ರುತ್ವಕ್ಕೆ ಮೊದಲ ಆದ್ಯತೆಯನ್ನು ಕೊಟ್ಟಂಥ ಪಾಕ್ ಬಗ್ಗೆ ಈಗ ಜಾಗತಿಕವಾಗಿ ವಿರೋಧ ಕೇಳಿಬರ್ತಾ ಇರೋದು. ಇದೇ ಇಂಡಿಗೋ ವಿಮಾನಕ್ಕೆ, ಭಾರತದ ಇಂಡಿಗೋ ವಿಮಾನಕ್ಕೆ ಏರ್ ಸ್ಪೇಸ್ ಬಿಟ್ಟುಕೊಡದೆ ನೀಚ ಬುದ್ಧಿಯನ್ನು ತೋರಿದ್ದು. ಈ ದುರಹಂಕಾರಕ್ಕೆ ಭಾರತ ತಕ್ಕ ಪಾಠವನ್ನಂತೂ ಸದ್ಯದಲ್ಲೇ ನೀಡಲಿದೆ, ಅದು ಕೂಡ ರಾಜತಾಂತ್ರಿಕವಾಗಿ ಅನ್ನೋದನ್ನು ಮಂದಟ್ಟು ಮಾಡಿಕೊಳ್ಳಲೇಬೇಕು. ಮಾನವೀಯತೆಯನ್ನು ಇಟ್ಕೊಂಡು ಮಾನವೀಯ ಬಿಕ್ಕಟ್ಟಿನ ಕ್ಷಣದಲ್ಲಿ ಆ ವಿಮಾನ ಸುರಕ್ಷತೆಗಾಗಿ, ಆ ವಿಮಾನದಲ್ಲಿದ್ದಂಥ ಪ್ರಯಾಣಿಕರ ಸುರಕ್ಷತೆಗಾಗಿ ಆದರೂ ಕೂಡ ತನ್ನ ವಾಯು ಪ್ರದೇಶವನ್ನು ಪಾಕಿಸ್ತಾನ ಬಿಟ್ಟುಕೊಡಬಹುದಿತ್ತು. ಆದರೆ ಪಾಕಿಸ್ತಾನ ಅಮಾನವೀಯವಾಗಿ ವರ್ತಿಸ್ತಾ ಇದೆ. ಆ ವಿಮಾನದಲ್ಲಿದ್ದಂಥ ತೃಣಮೂಲ ಕಾಂಗ್ರೆಸ್ಸಿಗರು ಇದ್ದರೂ ಕೂಡ ಆ ವಿಮಾನದಲ್ಲಿದ್ದಂಥ ಕಾಂಗ್ರೆಸ್ಸಿಗರ ಮನಸ್ಥಿತಿ ಜೊತೆಗೆ ಇದೇ ಮೋದಿಯವ್ರನ್ನ ವಿರೋಧ ಮಾಡ್ತಾ ಇರೋದು, ಪಾಕಿಸ್ತಾನವನ್ನು ಕೆಲವು ಕಾಂಗ್ರೆಸ್ಸಿಗರು ಸಪೋರ್ಟ್ ಮಾಡ್ತಾ ಇರೋದು, ಇವೆಲ್ಲವನ್ನು ಆ ವಿಮಾನದಲ್ಲಿದ್ದಂಥ ಈ ತೃಣಮೂಲ ಕಾಂಗ್ರೆಸ್ಸಿಗರು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ನಾವು ಕೂಡ ಸ್ವಲ್ಪ ನೆನಪು ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೇ ಪಹಲ್ಗಾಮ್ ದಾಳಿ, ಕದನ ವಿರಾಮ ನಿರ್ಧಾರದ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಹಾಗೂ ಮೋದಿಯನ್ನು ವಿರೋಧಿಸುವ INDIA ಒಕ್ಕೂಟ, ಈ ಘಟನೆ ಒಂದು ಪಾಠವಾಗಬೇಕಾಗತ್ತೆ INDIA ಒಕ್ಕೂಟಕ್ಕೆ. ಇಂಥ ಸಂದರ್ಭದಲ್ಲಿ ಭಾರತ ಇದ್ದಿದ್ದರೆ ಖಂಡಿತವಾಗಿಯೂ ಶತ್ರುತ್ವವನ್ನು ಮರೆತು ಒಂದು ಬಾರಿ ಪಕ್ಕಕ್ಕಿಟ್ಟೋದನ್ನೆಲ್ಲವನ್ನು ಕೂಡ ವೀರತ್ವವನ್ನು ತೋರ್ತಾ ಇತ್ತು. ಸ್ನೇಹಿತರೆ, ಈ ಘಟನೆ ನಡೆದ ಬಗ್ಗೆ ನಿಮಗೆ ಚುಟುಕಾಗಿ ಹೇಳಿಬಿಡ್ತೀನಿ. ಮೇ 22 ಗುರುವಾರ ಹೊಸದಿಲ್ಲಿಯಿಂದ ಶ್ರೀನಗರಕ್ಕೆ ಹೊರಟಿದ್ದಂಥ ಇಂಡಿಗೋ ವಿಮಾನ E2142 ಹಠಾತ್ತನೆ ಏರ್ ಟರ್ಬುಲೆನ್ಸ್ನ ಎದುರಿಸಬೇಕಾಗಿ ಬರುತ್ತೆ. ಸ್ನೇಹಿತರೆ, ಇಂಡಿಗೋ ವಿಮಾನ ಏರ್ ಟರ್ಬುಲೆನ್ಸ್ ಅಪಾಯಕ್ಕೆ ಸಿಲುಕಿದ್ದಾಗ ವಿಮಾನದ ಪ್ರಯಾಣಿಕರೆಲ್ಲರೂ ಕೂಡ ಭಯಭೀತರಾಗಿಬಿಡ್ತಾರೆ. ವಿಮಾನವು ಅಪಾಯಕಾರಿ ಮಟ್ಟದಲ್ಲಿ ಟರ್ನಿಂಗ್ಗಳನ್ನು ತೆಗೆದುಕೊಳ್ತಾ ಇದ್ದಾಗ ಪ್ರಯಾಣಿಕರು ಸಾವಿನ ಭಯದಿಂದ ಕಿರುಚಾಡಿದಂಥ ದೃಶ್ಯಗಳು ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ಬೋದು. ಬರೋಬ್ಬರಿ 227 ಪ್ರಯಾಣಿಕರು ಟ್ರಾವೆಲ್ ಮಾಡ್ತಾ ಇದ್ದಿದ್ದು, ಜೊತೆಗೆ ಅದರ ಜೊತೆಗೆ ಸಿಬ್ಬಂದಿ ಕೂಡ, ಎಲ್ಲರೂ ಕೂಡ, ಎಲ್ಲ ಜನರು ಕೂಡ ಸುರಕ್ಷಿತವಾಗಿ ಭೂಸ್ಪರ್ಶ ಮಾಡಿ ಪೈಲಟ್ಗೆ ಒಂದು ಸಾರಿ ಕೈ ಮುಗಿದು ಬಿಟ್ಟರು. ಯಾಕೆ ಕೈ ಮುಗಿದ್ರು ಅನ್ನೋದಕ್ಕೂ ಅನೇಕ ಕಾರಣಗಳು ಕೂಡ ಇದೆ. ಯಾಕೆಂದರೆ ವಿಮಾನದ ಕಾಕ್ಪಿಟ್ಗೆ ಮಿಂಚು ಬಡಿದ ಪರಿಣಾಮವಾಗಿ ದೊಡ್ಡ ಹಾನಿ ಸಂಭವಿಸಿಬಿಟ್ಟಿತ್ತು. ಹಾಲಿಕಲ್ಲು, ಮಳೆ, ಜೊತೆಗೆ ಆ ಪ್ರತಿಕೂಲ ವಾತಾವರಣ ಇವೆಲ್ಲವೂ ಕೂಡ ಇಂಡಿಗೋ ವಿಮಾನದ ಮೂತಿಗೆ ದೊಡ್ಡ ಹಾನಿಯನ್ನುಂಟು ಮಾಡಿದ್ವು. ಆ ಸಮಯದಲ್ಲಿ ಪ್ರಯಾಣಿಕರ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ನೀವೇ ಅಂದಾಜಿಸಬೇಕು. ವಿಮಾನದಲ್ಲಿ ಟ್ರಾವೆಲ್ ಮಾಡೋರಿಗೆ ಈ ಮೋಡಗಳು, ಜೊತೆಗೆ ಈ ಥರದ ಹವಾಮಾನದ ಪ್ರತಿಕೂಲ ವಾತಾವರಣಗಳು, ಈ ಮಳೆ, ಗುಡುಗು, ಸಿಡಿಲು ಬಂದಾಗ ಆ ವಿಮಾನ ಅಪ್ ಡೌನ್ ಆಗೋದು ಅಥವಾ ಡೌನ್ವರ್ಡ್ಸ್ ಆಗೋದು, ಆ ಥರದ್ದು ಎಲ್ಲ ಫೀಲ್ಗಳನ್ನು ವಿಮಾನದ ಒಳಗೆ ಕೂತಂಥ ಪ್ರಯಾಣಿಕರು ಅನುಭವಿಸಿರ್ತಾರೆ. ಸುಮಾರು 36,000 ಅಡಿ ಎತ್ತರದಲ್ಲಿ ಪ್ರಯಾಣಿಸ್ತಾ ಇರಬೇಕಾದ್ರೆ ಒಂದೇ ಸರಿ ಆಲಿಕಲ್ಲು, ಮಳೆ ಇವೆಲ್ಲವೂ ಕೂಡ ಒಂದಿಷ್ಟು ಪ್ರಕ್ಷುಬ್ಧತೆಯನ್ನು ಉಂಟು ಮಾಡಿಬಿಡ್ತವೆ. ಈ ಗುಡುಗು ಸಹಿತ ತೀವ್ರವಾದಂತಹ ಈ ಪ್ರಕ್ಷುಬ್ಧತೆ ಏನಿದೆಯಲ್ಲ, ಇದ್ರ ವಿರುದ್ಧ ಹೋರಾಡುತ್ತಾ ವಿಮಾನವನ್ನು ಅಪ್ ಡ್ರಾಫ್ಟ್ ಮಾಡಬೇಕು, ಜೊತೆಗೆ ಡೌನ್ ಡ್ರಾಫ್ಟ್ ಮಾಡಬೇಕು, ಇವೆಲ್ಲವೂ ಕೂಡ ಚಾಲೆಂಜ್ ಆಗೇ ಇತ್ತು. ಜೊತೆಗೆ ಈ ಆಟೋ ಪೈಲಟನ್ನು ಆಫ್ಲೈನ್ಗೆ ತಳ್ಳಬೇಕು, ತೀಕ್ಷ್ಣವಾದಂಥ ವೇಗ, ಇವೆಲ್ಲ ಏರಿಳಿತಗಳನ್ನು ಕೂಡ ವಿಮಾನ ಒಂದು ಮಟ್ಟಕ್ಕೆ ಏನೋ ಒಂದು ಅಪಾಯಕಾರಿ ಸನ್ನಿವೇಶಕ್ಕೆ ಎಡೆ ಮಾಡಿಕೊಡ್ತಾ ಇದೆಯೇನೋ, ನಮ್ಮನ್ನೆಲ್ಲರನ್ನೂ ಕೂಡ ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇದೆಯೇನೋ ಅನ್ನೋ ರೀತಿಯಾಗಿರುತ್ತೆ. ಸ್ನೇಹಿತರೆ, ಅಮೃತಸರದಿಂದ ಶ್ರೀನಗರ ವಾಯು ಮಾರ್ಗದಲ್ಲಿ ಹಾರಾಟ ಮಾಡ್ತಾಯಿದ್ದಂಥ ವಿಮಾನ ತತ್ಕ್ಷಣಕ್ಕೆ ಇದೆಲ್ಲೋ ಅಪಾಯಕ್ಕೆ ಈಡು ಮಾಡ್ತಾ ಇದೆ ಅನ್ನೋದನ್ನ ಪೈಲಟ್ ಆಗಲೇ ಅರಿತುಕೊಂಡು ಬಿಟ್ಟಿದ್ರು. ಹಾಗಾಗಿಯೇ ಅವ್ರು ತತ್ಕ್ಷಣಕ್ಕೆ ಎಲ್ಲೋ ವಾಯು ಪ್ರದೇಶ, ನಮ್ಮ ಸಮೀಪ ಇರತಕ್ಕಂಥ ವಾಯು ಪ್ರದೇಶದಲ್ಲಿ ಅದನ್ನು ಭೂಸ್ಪರ್ಶ ಮಾಡಲೇಬೇಕಿತ್ತು. ಅದಕ್ಕೋಸ್ಕರವಾಗಿ ಈ ಲಾಹೋರ್ ಕಂಟ್ರೋಲ್ ರೂಮ್ನ ಪೈಲಟ್ ಸಂಪರ್ಕ ಮಾಡ್ತಾರೆ. ಅದು ಕೂಡ ಈ ಪಾಕಿಸ್ತಾನದ ವಾಯು ಪ್ರದೇಶದಲ್ಲಿರ್ತಕ್ಕಂಥ ಜಾಗ.
ಕೆಲ ನಿಮಿಷಗಳ ಕಾಲ ಆ ವಾಯು ಪ್ರದೇಶವನ್ನು ಬಳಕೆ ಮಾಡ್ಕೊಳ್ತೀನಿ, ಯಾಕೆಂದರೆ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಗೊತ್ತಿರೋ ಹಾಗೆ ಈ ಆಲಿಕಲ್ಲು ಮಳೆ ಜೊತೆಗೆ ಈ ಥರದ ವಾತಾವರಣ ಈಗಾಗಲೇ ಕಾಕ್ಪಿಟ್ಗೂ ಕೂಡ ಹಾನಿಯಾಗಿದೆ. ಅದನ್ನು ಅರ್ಥ ಮಾಡಿಸೋ ಪ್ರಯತ್ನವನ್ನು ಕೂಡ ಇದೇ ಪಾಕಿಸ್ತಾನದ ವಾಯು ಪ್ರದೇಶಕ್ಕೆ ಮಾಡ್ತಾರೆ ಪೈಲಟ್ ಅವರು. ಆದರೆ ಈ ಲಾಹೋರ್ ಕಂಟ್ರೋಲ್ ರೂಮ್ ಇದೆಯಲ್ಲ, ಈ ಮನವಿಯನ್ನು ನಯವಾಗಿ ತಿರಸ್ಕಾರ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಹೇಳಿದ್ದು, ಈ ಸಂದರ್ಭದಲ್ಲಿ ಭಾರತ ಇದ್ದಿದ್ದರೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾ ಇತ್ತು ಅಂತ. ಈ ಶತ್ರುತ್ವವನ್ನು ಪಕ್ಕಕ್ಕೆ ಇಡ್ತಾ ಇತ್ತು. ಈ ಪಹಲ್ಗಾಮ್ ದಾಳಿ ಬಳಿಕ ಈಗಾಗಲೇ ಆಪರೇಷನ್ ಸಿಂಧೂರದ ಮುಖಾಂತರವಾಗಿ ಭಾರತ ತಿರುಗೇಟು ಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ಈಗಾಗಲೇ ಪಾಕಿಸ್ತಾನದ ವಾಯು ಪ್ರದೇಶವನ್ನು ಬಳಕೆ ಮಾಡೋದನ್ನು ಇದೇ ಪಾಕಿಸ್ತಾನ ಕಂಪ್ಲೀಟಾಗಿ ನಿಷೇಧ ಕೂಡ ಮಾಡಿದೆ. ಅದನ್ನು ಒಪ್ಕೊಳ್ಳೋಣ. ಆದರೆ ಭಾರತದ ಯಾವುದೇ ವಿಮಾನಗಳು ಪಾಕಿಸ್ತಾನ ವಾಯು ಪ್ರದೇಶವನ್ನು ಬಳಕೆ ಮಾಡದಂತೆ ನಿರ್ಬಂಧ ಹೇರಿರೋದನ್ನು ಪಕ್ಕಕ್ಕೆ. ಆದರೆ 227 ಪ್ರಯಾಣಿಕರು, ಅದರಲ್ಲೇನಾದರೂ ಪಾಕಿಸ್ತಾನಿ ಪ್ರಯಾಣಿಕರಿದ್ದರೆ, ಅವರ ಪ್ರಾಣಕ್ಕೆ ಏನಾದರೂ ಹಾನಿಯಾಗಿದ್ದರೆ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾಯಿದ್ದ. ಅಟ್ಲೀಸ್ಟ್ ಆ ವಿಮಾನದಲ್ಲಿ ಏನಾದರೂ ಮುಸ್ಲಿಂ ಪ್ರಯಾಣಿಕರಿದ್ದಿದ್ದರೆ ಅವೆಲ್ಲವನ್ನೂ ಕೂಡ ನಾವು ಆಲೋಚನೆ ಮಾಡಬೇಕಾಗತ್ತೆ. ಅದೇನೇ ಇರಲಿ, ಇತ್ತ ಭಾರತ ಕೂಡ ಪಾಕಿಸ್ತಾನ ಯಾವುದೇ ವಿಮಾನಗಳು ಭಾರತದ ವಾಯು ಪ್ರದೇಶವನ್ನು ಬಳಕೆ ಮಾಡಬಾರ್ದು ಅಂತಲೂ ಕೂಡ ಭಾರತವೂ ಕೂಡ ನಿಷೇಧ ಮಾಡಿದೆ. ಸದ್ಯ ಕದನ ವಿರಾಮ ಘೋಷಣೆಯಾಗಿ ಕೆಲವು ದಿನಗಳು ಮಾತ್ರ ಕಳೆದಿರೋದು. ಆದರೆ ಇಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಹೆಚ್ಚಿನದಾಗಿ ಕೆಲವು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಅದು ರಾಜತಾಂತ್ರಿಕವಾಗಿ ಜೊತೆಗೆ ಮಾನವೀಯ ನೆಲೆಗಟ್ಟಿನಲ್ಲಿ ಆ ಥರದ ಬದಲಾವಣೆಗಳನ್ನು ಖಂಡಿತವಾಗಿಯೂ ಮಾಡ್ಕೊಳ್ಬೇಕಾಗತ್ತೆ. ಇದರ ನಡುವೆ ಇಂಥ ತುರ್ತು ಸಂದರ್ಭದಲ್ಲಾದರೂ ಭಾರತ ಪೈಲಟ್ ಮಾಡಿದಂಥ ಮನವಿಯನ್ನು ಪಾಕಿಸ್ತಾನ ಒಪ್ಕೊಳ್ಬೋದಾಗಿತ್ತು, ಅಕ್ಸೆಪ್ಟ್ ಮಾಡ್ಬೋದಾಗಿತ್ತು. ಜಾಗತಿಕವಾಗಿ ಈ ಥರದ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ಎಲ್ಲರೂ ಕೂಡ ಅದನ್ನು ಗೌರವಿಸ್ತಾ ಇದ್ದರು. ಇಂಥ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ತೋರಿದ ರೀತಿ ಇದೆಯಲ್ಲ, ಅದಕ್ಕೋಸ್ಕರವಾಗಿ ಅದಾದ ನಂತರ ಶ್ರೀನಗರ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶವನ್ನು ಮಾಡಬೇಕಾಗತ್ತೆ ವಿಮಾನ. ಆ ಥರದ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು. ತತ್ಕ್ಷಣಕ್ಕೆ ಏನು ಬೇಕಾದರೂ ಆಗ್ಬೋದು ಅಂತ ಒಂದು ಕಡೆ ಅಗ್ನಿಶಾಮಕ ದಳ, ಆ್ಯಂಬುಲೆನ್ಸ್ ಜೊತೆಗೆ ಎಲ್ಲ ಪೂರ್ವ ತಯಾರಿಯೊಂದಿಗೆ ಸಂಪೂರ್ಣವಾಗಿ ಮುಂದೆ ಆಗಬಹುದಾದಂಥ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಭಾರತ ಕೂಡ ಸಜ್ಜಾಗಿತ್ತು. ಆದರೆ ಈ ಪೈಲಟ್ನ ಒಂದು ಎಕ್ಸ್ಪೀರಿಯೆನ್ಸು, ಅವರ ಪೇಷನ್ಸು ಅವೆಲ್ಲವೂ ಕೂಡ ಯಶಸ್ವಿಯಾಗಿ ಆ ವಿಮಾನವನ್ನು ಭೂಸ್ಪರ್ಶ ಮಾಡಲಿಕ್ಕೆ ಸಾಧ್ಯವಾಯಿತು. ಇದೇ ಶ್ರೀನಗರ ವಿಮಾನ ನಿಲ್ದಾಣದಲ್ಲಿ ಇಂಡಿಗೋ ವಿಮಾನವನ್ನು ಇಳಿಸಲಾಯಿತು. ಪ್ರಯಾಣಿಕರು ಕೂಡ ಸುರಕ್ಷಿತವಾಗಿ ವಿಮಾನದಿಂದ ಹೊರಬಂದರು. ಅದಕ್ಕೆ ನಾನು ಹೇಳಿದ್ದು, ಆ ಪೈಲಟ್ಗೆ ಇಳಿದ ತಕ್ಷಣ ಕೈ ಮುಗಿದು ಬಿಟ್ರಂಥವರೆಲ್ಲರೂ ಕೂಡ. ಇನ್ನು ಇದೇ ಟರ್ಬುಲೆನ್ಸ್ ಹೊಡೆತಕ್ಕೆ ಸಿಲುಕಿದಂಥ ಇಂಡಿಗೋ ವಿಮಾನದಲ್ಲಿ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, TMC ತೃಣಮೂಲ ಕಾಂಗ್ರೆಸ್ನ 5 ಸದಸ್ಯರ ನಿಯೋಗ ಕೂಡ ಇತ್ತಂತೆ. ಡೆರೆಕ್ ಒಬ್ರಿಯಾನ್, ನದೀಮುಲ್ ಹಕ್, ಸಾಗರಿಕಾ ಘೋಷ್, ಮಾನಸ್ ಬುನಿಯಾ ಜೊತೆಗೆ ಮಮತಾ ಠಾಕೂರ್ ಕೂಡ ಇದೇ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರಂತೆ. ಅರಕ್ಷಣ ನಮಗೆ ಸಾವಿನ ದರ್ಶನ ಆಯಿತು ಅಂತ ಹೇಳಿ ಇದೇ ಸಾಗರಿಕಾ ಘೋಷ್ ಅವರು ಹೇಳ್ಕೊಂಡಿರೋದು. ಅಂತಿಮವಾಗಿ ಆ ಪೈಲಟ್ನ ಧೈರ್ಯದ ಪ್ರದರ್ಶನ ಆಗಿದ್ರಿಂದಲೇ ಇಂಥ ದೊಡ್ಡ ಅನಾಹುತ ತಪ್ಪಿಡ್ತು. ನಾವೆಲ್ಲರೂ ಕೂಡ ಭೂಮಿಯನ್ನು ಸ್ಪರ್ಶ ಮಾಡಿದ್ವಿ ಅಂತ ಧನ್ಯವಾದವನ್ನು ಕೂಡ ಅರ್ಪಿಸಿರೋದು. ಪಾಕಿಸ್ತಾನ ಇಂಥ ನೀಚ ಬುದ್ಧಿಯನ್ನು ತೋರ್ತಾನೆ ಇರ್ತದೆ, ಯಾವತ್ತೂ ಕೂಡ ತಿದ್ದುಕೊಳ್ಳೋದೇ ಇಲ್ಲ. ಅದಕ್ಕೆ ತಕ್ಕ ಪಾಠವನ್ನು ಕೂಡ ಭಾರತ ಸಂದಿಗ್ಧ ಪರಿಸ್ಥಿತಿಯಲ್ಲೇ ಕೊಡುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ. ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.